ಬಸವ ಚಾನೆಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ವಂದನೆಗಳು. ಇಂದು ನಾನು ಮಾತನಾಡಬೇಕಾಗಿರುವ ವಿಷಯ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಪರಿಚಯದ ಒಂದು ಕಾರ್ಯಕ್ರಮ ಇದು. ನನ್ನ ಹೆಸರು ಗುಡಿಬಂಡೆ ಪೂರ್ಣಿಮಾ. ನಾನು ಸಾಹಿತ್ಯ ಲೋಕದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಲೇಖಕಿ. ಸುಮಾರು ಇದುವರೆಗೆ 75 ಕೃತಿಗಳನ್ನು ರಚನೆ ಮಾಡಿದ್ದೇನೆ. ಅನೇಕ ದೊಡ್ಡ ಪ್ರಶಸ್ತಿಗಳು, ಚಿಕ್ಕ ಪ್ರಶಸ್ತಿಗಳು, ಹಾಗೆ ಸಮಾಜದಲ್ಲಿ ಇರುವಂತಹ ಒಂದು ಗುರುತಿಸುವಿಕೆ ನನ್ನ ಭಾಗ್ಯಕ್ಕೆ ಬಂದಿರೋದು ನನ್ನ ಒಂದು ಪುಣ್ಯ ವಿಶೇಷ ಅಂತ ನಾನು ಭಾವಿಸ್ತೀನಿ. ಈಗ ನಾನು ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ಒಂದು ವಿವೇಚನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. 3 ಜನರ ಬಗೆಗೆ ಒಂದು ಸಮಕಾಲೀನ ತತ್ವಗಳ ಆಧಾರದ ಮೇಲೆ ವಿಭಿನ್ನ ಕಾಲಗಳಲ್ಲಿ ಇದ್ದಂತಹ ವಿಭಿನ್ನ ಆಲೋಚನೆಗಳ ಮುಖಾಂತರ ಅವರ ದೃಷ್ಟಿಕೋನವನ್ನು ಇತ್ತರಪಡಿಸ್ತಾ ಇದ್ದಂತಹ 3 ವ್ಯಕ್ತಿಗಳನ್ನು ಯಾಕೆ ನಾವು ತಳುಕು ಹಾಕ್ತಾ ಇದ್ದೀವಿ ಅಂದರೆ, ಯಾಕೆ ಒಂದೇ ಸಾಲಿನಲ್ಲಿ ಅವರ ತತ್ವಗಳನ್ನು ಹೇಳಬೇಕು ಅಂತ ನಾವು ಯಾಕೆ ಭಾವಿಸ್ತಾ ಇದ್ದೀವಿ ಅಂತ ಹೇಳಿದರೆ, ನೋಡಿ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಒಂದು ತರಗತಿಯ ಮಕ್ಕಳುಗಳನ್ನು ಆ ತರಗತಿಯ ಮಕ್ಕಳು ಅಂತ ಒಬ್ರಿಗೊಬ್ರಿಗೆ ಹೋಲಿಸ್ತೀವಿ ನಾವು. ಫಸ್ಟ್ ರ್ಯಾಂಕ್ ತೆಗೆದವ್ರನ್ನ ಅಥವಾ ದ್ವಿತೀಯ ಇದನ್ನು ತಗೊಂಡವ್ರನ್ನ ಅಥವಾ ಮತ್ತೊಮ್ಮೆ ಅವರ ಒಂದು ಬುದ್ಧಿಮತ್ತೆಯನ್ನು ನಾವು ಹೋಲಿಕೆ ಮಾಡಿ ಮಾತಾಡ್ತೀವಿ. ಮತ್ತು ವಿಭಿನ್ನ ಕಲೆಗಾರಿಕೆಯಲ್ಲಿ ಇರುವವರದ್ದು ಕೂಡ ನಾವು ಹೋಲಿಸ್ತೀವಿ. ನಾವು ಹಾಗೆ ಒಂದು ತಂದೆಯ ಮಕ್ಕಳುಗಳನ್ನು ನಾವು ಹೋಲಿಸ್ತೀವಿ, ಒಂದು ಪಂಗಡದವ್ರನ್ನ ಹೋಲಿಸ್ತೀವಿ, ಒಂದು ಕುಲದವ್ರನ್ನ ಹೋಲಿಸ್ತೀವಿ, ಒಂದು ಊರಿನ ಜನರನ್ನು ತಳುಕು ಹಾಕಿ ಮಾತಾಡೋದು ಇದೆ. ಆದರೆ ಈ 3 ವ್ಯಕ್ತಿಗಳು ಅಪ್ರತಿಮ ಸಾಧಕರು. ತಾವು ಹಿಡಿದ ಒಂದು ಧೋರಣೆಯನ್ನಾಗಲಿ ಅಥವಾ ನಂಬಿದ ಅಥವಾ ಅವರು ಅನುಭವಿಸಿದಂತಹ ಮಾತುಗಳನ್ನಾಗಲಿ ಅನುಭವಗಳನ್ನಾಗಲಿ ಮಾತಿನ ರೂಪದಲ್ಲಿ ಮತ್ತು ಮಾರ್ಗದರ್ಶನ ರೂಪದಲ್ಲಿ ಜಗತ್ತಿಗೆ ನೀಡಿದಂಥ ಮಹಾನುಭಾವರುಗಳು. ಆದರೆ ಈ 3 ಜನರು ಕೂಡ ವಿಭಿನ್ನ ಕಾಲಘಟ್ಟದಲ್ಲಿ ಇದ್ದವರು. ಅನೇಕ ಶತಮಾನಗಳ ವ್ಯತ್ಯಾಸ ಅವರ 3 ಜನರ ಬಗೆಗೆ ಇದೆ. ಕ್ರಿಸ್ತ ಪೂರ್ವ 6ನೇ ಶತಮಾನ ಬುದ್ಧರಾದರೆ, ಬಸವಣ್ಣನವರು ಕ್ರಿಸ್ತಶಕ 11ನೇ ಶತಮಾನದವರು, ಅಂಬೇಡ್ಕರ್ ಕ್ರಿಸ್ತಶಕ 19-20ನೇ ಶತಮಾನದವರು. ಯಾಕೆ ನಾವು ಈ ಶತಮಾನಗಳ ವೈರುಧ್ಯ ಇರುವವರನ್ನು ತಳುಕು ಹಾಕ್ತೀವಿ? ಅದು ಒಂದು ಆಲೋಚನೆ ಮಾಡಬೇಕಾದಂತಹ ವಿಷಯ. ಈ ತಳುಕು ಹಾಕುವಿಕೆಯಿಂದ ನಮಗೆ ಸಿಗುವ ಒಂದು ಪ್ರಯೋಜನ ಏನು? ಹಾಗೆ ನೋಡಿದ್ರೆ, ಪ್ರಯೋಜನದ ವಿಷಯಕ್ಕೆ ನಾವು ಬರುವ ಹಾಗಿದ್ದರೆ, ಅವರಲ್ಲಿ ಇರುವಂತಹ ವಿಚಾರವಂತಿಕೆಯ ಒಂದು ಸಮಾನತೆಯನ್ನು ನಾವು ಗುರುತಿಸಬಹುದು ಎಂದು ನಾನು ಭಾವಿಸ್ತಾ ಇದ್ದೀನಿ. ಈ ಹಿನ್ನೆಲೆಯೂ ಕೂಡ ಬಹುಶಃ ಈ ಒಂದು ಶೀರ್ಷಿಕೆ ನನಗೆ ದತ್ತ ಮಾಡಿರುವುದಕ್ಕೆ ಕಾರಣ ಕೂಡ ಅದೇ ಇರಬಹುದು ಅನ್ನೋದು ನನ್ನ ಅನಿಸಿಕೆ. ಶತಮಾನಗಳಾದರೂ ಕೂಡ ವ್ಯತ್ಯಾಸಗಳಿದ್ದರೂ ಕೂಡ ವಿಚಾರಧಾರೆಯಲ್ಲಿ ಏಕತೆ ಬರೋದಕ್ಕೆ ಯಾವುದು ಮೂಲ ಸ್ರೋತ ಅಂದರೆ ಬದುಕು. ಸಮಾನತೆಯ ಭಾವ, ಬದುಕು, ಅದು ಅವರನ್ನು ನಮಗೆ ಹತ್ತಿರ ಮಾಡಿದೆ ಅನ್ನೋ ಮಾತನ್ನು ನಾನು ಹೇಳಿದೆ ನಿಮಗೆ. ಹಾಗೆ ನೋಡಿದ್ರೆ, ಆ ವಿಭಿನ್ನ ಕಾಲಘಟ್ಟಗಳಲ್ಲಿ ಆಲೋಚನೆಗಳ ಭಿನ್ನತೆ ಇಲ್ಲದೆ ಸಾಮ್ಯತೆ ಬರೋದಕ್ಕೆ ಬದುಕು ಸಂಕೀರ್ಣವಾಗಿತ್ತಾ ಅಥವಾ ವಿಕಾಸವಾಗಿತ್ತಾ ಎನ್ನುವ ಒಂದು ಪ್ರಶ್ನೆ ಕೂಡ ನಮಗೆ ಹೇಳುತ್ತೆ. ಆದರೆ ಮನುಷ್ಯ, ರಾಜಕೀಯ, ಬದುಕು ಎಲ್ಲವೂ ಕೂಡ ಎಲ್ಲ ಕಾಲಘಟ್ಟಗಳಲ್ಲಿಯೂ ಒಂದೇ ಆಗಿರುತ್ತೆ ಅನ್ನೋದಕ್ಕೆ ಅನೇಕ ನಮ್ಮ ಜಾನಪದ ಕಥೆಗಳಿರ್ಬೋದು ಅಥವಾ ಪೌರಾಣಿಕ ಕಲ್ಪನೆಗಳಿರ್ಬೋದು, ಅವೆಲ್ಲವೂ ಕೂಡ ಹೇಳೋದೇನು ಅಂದರೆ, ಎಲ್ಲವನ್ನ ಮೀರಿದ್ದು ಬದುಕು. ಯಾವುದೇ ಒಂದು ನಂಬಿಕೆಯನ್ನು, ಯಾವುದೇ ಒಂದು ಬದುಕನ್ನು, ಎಲ್ಲನನ್ನ ಮೀರಿದ್ದು ಬದುಕು ಕಲಿಸುವ ಪಾಠ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ. ಹಾಗಾಗಿ 3 ಮಹಾನುಭಾವರ ಬದುಕುಗಳು ಅವರಿಗೆ ಕಲಿಸಿದ ಪಾಠಗಳನ್ನು ಅವರು ತಮ್ಮಲ್ಲೇ ಇಟ್ಟುಕೊಂಡು ಹೋಗಲಿಲ್ಲ. ಹಾಗಾಗಿ ನಾವು ಅವ್ರನ್ನ ಮಹಾನುಭಾವರು ಅಂತ ನಾವು ಕರಿತೀವಿ. ಅವರು ಜನಗಳಿಗೆ ಹೇಳಿದ್ರು, ಅದರಿಂದ ಆಗುವಂತಹ ಕಷ್ಟಗಳಿಗೆ ಪರಿಹಾರವನ್ನು ಕೂಡ ಅವರ ಕೈಯಲ್ಲಿ ಸಾಧ್ಯವಾದಷ್ಟು ಕೂಡ ಶಕ್ತಿಯಾನುಸಾರ ಕೊಟ್ಟರು. ಹಾಗಾಗಿ ನನಗನ್ನಿಸೋ ಮಟ್ಟಿಗೆ ಈ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಇದ್ದಂತಹ ಬುದ್ಧನ ಅನುಭವಗಳೇನಾಗಿತ್ತು, ಯಾಕೆ ಅವನ ಬದುಕು ಮತ್ತೊಬ್ಬರಿಗೆ ಒಂದು ಶಾಂತಿ ದೂತನಾಗಿ ಕೊಟ್ಟಂತಹ ಒಂದು ಪ್ರೇರಣೆಗಳು, ಬದುಕನ್ನು ಸುಂದರವಾಗಿಸೋ ಕಡೆಗೆ ಅವನು ಕೊಟ್ಟಂತಹ ಗಮನ ಏನಿತ್ತು ನೋಡಿ. ಬುದ್ಧ ತನ್ನ ಕಾಲದಲ್ಲಿಯೇ ಮೂಢನಂಬಿಕೆಗಳನ್ನು ಮೀರಿ ಬೆಳೆಯಬೇಕು ಅಂದ. ಜಾತಕಗಳ ಆಧಾರ ಇರಬಾರ್ದು ಅಂತ ಹೇಳ್ದ.
ಯಾಕೆ ಹಾಗೆ ಅನ್ನಿಸ್ತು ಅಂದರೆ, ಇವತ್ತು ನಾವೇನು ಹೇಳ್ತೀವಿ ಮಾಡರ್ನ್ ಥಾಟ್ ಅಂತ. ಈ ಮಾಡರ್ನ್ ಥಾಟ್ ಯಾವುದೇ ಒಂದನ್ನು ನಾವು ಮಾತಾಡಿದ್ರೂ ಕೂಡ ಶಾಸ್ತ್ರವನ್ನು ಮಾತಾಡ್ತೀವಿ ಕುರಿತು, ಬದುಕನ್ನು ಕುರಿತು ಮಾತಾಡೋದಕ್ಕಿಂತ ಹೆಚ್ಚಾಗಿ ನಂಬಿಕೆಗಳನ್ನು ಕುರಿತು ಮಾತಾಡ್ತೀವಿ. ಆ ನಂಬಿಕೆಗಳು ಅನೇಕ ಬಾರಿ ಮೂಢನಂಬಿಕೆಗಳಾಗಿ ಪರಿವರ್ತನೆ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಅತ್ಯಂತ ಯುವ ಜನಾಂಗವೂ ಕೂಡ ಇಂತಹ ಬಲಿಗೆ ಬೀಳೋದನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲದಕ್ಕೆ ಉತ್ತರ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲೇ ಬುದ್ಧ ಕೊಟ್ಟಿದ್ದ ಅನ್ನೋದಕ್ಕೆ ಕೂಡ ನಮಗೆ ಅವರ ಧಮ್ಮಪದದಲ್ಲಿ ನಮಗೆ ದೃಷ್ಟಾಂತ ಸಿಗುತ್ತೆ. ಉದಾಹರಣೆಗೆ ಬುದ್ಧ ಬೆಳೆದದ್ದು ಕ್ಷತ್ರಿಯ ರಾಜಕುಮಾರನಾಗಿ ಬೆಳೆದದ್ದು. ಹುಟ್ಟಿದ 7ನೇ ದಿನಕ್ಕೆ ತಾಯಿ ತೀರಿಕೊಂಡ್ಳು. ತಾಯಿ ಇಲ್ಲದ ಮಗುವನ್ನು ತಂದೆ ಶುದ್ಧೋಧನ ಬಹಳ ಪ್ರೀತಿಯಿಂದ, ಯಾವುದೇ ಒಂದು ಸಾಂಸಾರಿಕ ಜಂಜಡಗಳು ಅವನ ಕಣ್ಣಿಗೆ ಕಾಣಲೇಬಾರದು ಅನ್ನೋ ದೃಷ್ಟಿಯಿಂದ ಇಡೀ ಊರಿನಲ್ಲಿ ಎಲ್ಲೂ ಕೂಡ ದುಃಖದ ವಾತಾವರಣ ಇರುವ ಹಾಗೆ ಕಾಣಬಾರದು ಮಗನಿಗೆ ಅನ್ನೋ ಒಂದು ದೃಷ್ಟಿಯಿಂದ ಮಗನನ್ನು ಎಲ್ಲೂ ಕಳಿಸಲಿಲ್ಲ. ಆದರೆ ಅವನಿಗೆ ಒಂದು ಯುವರಾಜ ಪಟ್ಟಾಭಿಷೇಕ ಮಾಡುವ ಒಂದು ಸಮಯದಲ್ಲಿ ಊರು ಪ್ರದಕ್ಷಿಣೆ ಮಾಡಲೇಬೇಕು ಅನ್ನೋ ಒಂದು ಅವನ ಹಠಕ್ಕೆ ಮಣಿದು ಅವನ ಜೊತೆಯಲ್ಲಿ ಸಾರಥಿಯನ್ನು ಕೊಟ್ಟು ಕಳಿಸಿದಾಗ 3 ಉದಾಹರಣೆಗಳು, ಒಂದು ಸಾವು, ಮತ್ತೊಂದು ಮುಪ್ಪು, ಮತ್ತೊಂದು ರೋಗ. ಈ 3 ಉದಾಹರಣೆಗಳಿಂದ ಅವನ ಬದುಕಿನ ದಿಕ್ಕನ್ನೇ ಅದು ಬದಲಾಯಿಸ್ಬಿಡ್ತು. ಇದಾ ಬದುಕು, ಹೀಗೆಲ್ಲ ಮನುಷ್ಯನಾಗತ್ತಾ ಅನ್ನುವ ಪ್ರಶ್ನೆ ಅವನನ್ನು ಕಾಡ್ತು. ಬಹುಶಃ ಈ ಪ್ರಶ್ನೆಯ ವಿಷಯ ಬಂದಾಗ ನನಗೆ ಅನಿಸುತ್ತೆ, ನಮ್ಮಲ್ಲಿ ಎಂದಾದರೂ ಇವತ್ತಿನ ಯುವ ಜನಾಂಗದಲ್ಲಿ ಬದುಕಿನ ಬಗ್ಗೆ ಪ್ರಶ್ನೆಗಳು ಮೂಡುತ್ತಾ? ತಮ್ಮ ಅಸ್ತಿತ್ವಕ್ಕೆ ಹೋರಾಟ ನಡೆಸುವ ಯುವ ಜನಾಂಗದವರು ಎಂದಾದರೂ ಬದುಕಿನ ಬಗ್ಗೆ ಆಲೋಚನೆ ಮಾಡಿದ್ದು ಉಂಟಾ? ಆ ರೀತಿ ಮಾಡಿದವರು ಖಂಡಿತ ಯಶಸ್ಸನ್ನು ಕಂಡಿದ್ದಾರೆ. ಆದರೆ ಫಾಲೋಯರ್ಸ್ ಅಂತ ನಾವು ಕರಿತೀವಿ ಕೆಲವರನ್ನ, ಹಿಂಬಾಲಕರು ಅಂತ. ಅವರು ಕೆಲವು ಸಲ ಸ್ವಾಮಿಗಳನ್ನು ನಂಬುವಂಥದ್ದು, ಶಾಸ್ತ್ರಗಳನ್ನು ನಂಬುವಂಥದ್ದು, ಮೂಢನಂಬಿಕೆಗಳನ್ನು ಬೆಂಬಲಿಸುವಂಥದ್ದು, ಯಂತ್ರಗಳನ್ನು ಕಟ್ಕೊಳ್ಳುವಂಥದ್ದು, ಬಹುಶಃ ಬೆಳ್ಳಿಯ ಒಂದು ಆಭರಣಗಳನ್ನು ತೊಟ್ಕೊಳ್ಳುವಂಥದ್ದು ನಾವು ಬೇಕಾದಷ್ಟು ಇವತ್ತಿನ ಜನಾಂಗದಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ಅದನ್ನೆಲ್ಲ. ಹಾಗಾಗಿ ಆ ಕಾಲದಲ್ಲಿ ಅವನು ಜ್ಯೋತಿಷ್ಯವನ್ನು ನಂಬಿದಂಥವನು, ಬದುಕನ್ನು ಮೀರಿದಂತಹವನು, ಅಥವಾ ಈ ಮೂಢನಂಬಿಕೆಗಳನ್ನು ಪೋಷಿಸಿದವನನ್ನು ಎಂದೂ ಪುರಸ್ಕರಿಸಬೇಡಿ ಅಂತ ಬುದ್ಧ ಹೇಳಿದ್ದ, ಬದುಕಿಗೆ ಬೇರೆ ಅರ್ಥವೇ ಇದೆ ಅಂತ ಹೇಳಿದ್ದ ಅಂತ ಹೇಳಿದ್ರೆ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಇದ್ದಂತಹ ಬದುಕಿಗೂ ಇವತ್ತಿನ ಬದುಕಿಗೂ ಏನು ವ್ಯತ್ಯಾಸ ಇದೆ? ಇದೊಂದು ಪ್ರಶ್ನೆ. ಹಾಗಾಗಿ ಆಲೋಚನೆಯಲ್ಲಿ ಎಂತಹ ವಿಚಾರಶೀಲನಾಗಿದ್ದ ಬುದ್ಧ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಆಗುತ್ತೆ. ಅದಕ್ಕೆ ಕಾರಣ ಅವನು ಕಂಡದ್ದು ಆ 3 ಉದಾಹರಣೆಗಳಿಂದ 30ನೇ ವರ್ಷದಲ್ಲಿ 1 ತಿಂಗಳ ಮಗುವನ್ನು ಮತ್ತು ಹೆಂಡತಿಯನ್ನು ಬಿಟ್ಟು ಅವನು ಸನ್ಯಾಸಿಯಾಗಿ ಹೊರಟೋಗ್ತಾನೆ. ಇಷ್ಟೇನಾ ಬದುಕು ಅಂತ ಅನಿಸುತ್ತೆ. ಆದರೆ ಇಷ್ಟೇನಾ ಬದುಕು ಅಂತ ಅಲ್ಲೇ ಕೂರಲಿಲ್ಲ. ಪರಿಹಾರಕ್ಕಾಗಿ ಏನು ಮಾಡಬಹುದು ಅನ್ನೋ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಅವನು ಬದುಕಲ್ಲಿ ಹೊರಡ್ತಾನೆ. ಪರಿಹಾರಕ್ಕಾಗಿ ಏನು ಮಾಡಬಹುದು ಅನ್ನೋ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಅವನು ಬದುಕಲ್ಲಿ ಹೊರಡ್ತಾನೆ. ಅವನಿಗೆ ಕಂಡದ್ದು ಬೇರೆ, ಆಸೆಯೇ ದುಃಖಕ್ಕೆ ಕಾರಣ ಅನ್ನೋದು ಎಲ್ಲರೂ ಹೇಳುವಂತಹ ಮಾತು. ಆದರೆ ಅನೇಕ ಅವನ ಉಪದೇಶಗಳನ್ನು, ಧಮ್ಮಪದವನ್ನು ನಾವು ಓದಿದ್ರೆ 3 ತ್ರಿಪಿಟಕ ಗ್ರಂಥಗಳನ್ನು ಓದಿದ್ರೆ, ಮನುಷ್ಯ ಯಾವ ರೀತಿಯಲ್ಲಿ ನಡೆದುಕೊಂಡರೆ, ತನ್ನ ವ್ಯಕ್ತಿತ್ವವನ್ನು ಯಾವ ರೀತಿಯಲ್ಲಿ ರೂಢಿಸಿಕೊಂಡ್ರೆ, ಯಾವ ರೀತಿ ಬದಲಾಯಿಸಿಕೊಂಡ್ರೆ, ಯಾವುದನ್ನು ತನ್ನ ಅನುಷ್ಠಾನದಲ್ಲಿ ತಂದುಕೊಂಡ್ರೆ ಅವನು ದುಃಖರಹಿತನಾಗಿ ಬದುಕಬಹುದು, ತನ್ನ ಬದುಕನ್ನು ಸುಂದರಗೊಳಿಸ್ಕೊಳ್ಬಹುದು ಅನ್ನುವ ಮಾತನ್ನು ಬುದ್ಧ ಬಹಳ ಸುಂದರವಾಗಿ ಹೇಳಿದ್ದಾನೆ. ಹಾಗಾಗಿ ಬುದ್ಧ ಜಾತಿಯನ್ನು, ವೈವಿಧ್ಯವನ್ನು, ಒಂದು ಸಂಕೋಲೆಗಳನ್ನು, ಭೂತ ಭವಿಷ್ಯತ್ ಕಾಲದ ನಂಬಿಕೆಗಳನ್ನು ಮೀರಿ ಬೆಳೆದಂತಹ ವ್ಯಕ್ತಿಯಾಗಿ ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ಉಳಿದಿದ್ದಾನೆ. ಅವನು ಹೇಳಿದಂತಹ ಮಾತುಗಳು ನನ್ನ ಅನುಭವದಿಂದ, ನನ್ನ ಬದುಕಿನಿಂದ ನನಗೆ ಸಿಕ್ಕಂತಹ ಪರಿಹಾರಗಳು ಮತ್ತು ಕಾರಣಗಳು ಅನ್ನೋದನ್ನು ಅವನು ಹೇಳ್ತಾ ಬುದ್ಧ ಎಷ್ಟು ಸುಂದರವಾದಂತಹ ದೃಷ್ಟಾಂತಗಳನ್ನು ಕೊಡ್ತಾನೆ. ಎಂದೂ ಕೂಡ ಒಬ್ಬ ದೈವ ಅನ್ನುವಂತಹ ಅಂಶ ಇದೆ ಅನ್ನೋದನ್ನು ಹೇಳಲ್ಲ ಬುದ್ಧ, ಎಲ್ಲೂ ಹೇಳಲ್ಲ. ಮತ್ತು ಈ ರೀತಿಯ ಒಂದು ಸಂಪ್ರದಾಯವನ್ನು ನೀವು ರೂಢಿಸ್ಕೊಳ್ಬೇಕು ಅನ್ನುವಂತಹ ಒಂದು ಹೇರಿಕೆಯ ಮಾತುಗಳು ನಮಗೆ ಬುದ್ಧನ ಉಪದೇಶಗಳಲ್ಲಿ ಕಾಣೋದಿಲ್ಲ. ನೀನು ಮುಕ್ತನಾಗಿರಬೇಕಾದಾಗ ನಿನ್ನ ಆತ್ಮವನ್ನು ಶುದ್ಧಿ ಮಾಡ್ಕೋ ಅಂತ ಹೇಳಿದ್ರೆ, ನಿನ್ನಲ್ಲಿರುವಂತಹ ಅಸೂಯೆ ಇರಬಹುದು, ಆಸೆ ಮನುಷ್ಯನಿಗೆ ಬೇಕು, ಆದರೆ ದುರಾಸೆ ಇದೆಯಲ್ಲ ಅದು ಅವನತಿಗೆ ತಗೊಂಡು ಹೋಗುತ್ತೆ. ಹಾಗಾಗಿ ಆ ಬುದ್ಧ ಎಷ್ಟು ಸುಂದರವಾದಂತಹ ಹೇಳ್ತಾನೆ ಅಂತ ಹೇಳಿದ್ರೆ, ಜಾತಿಯನ್ನು ಮೀರಿದ್ದು ಬದುಕು, ನಂಬಿಕೆಗಳನ್ನು ಮೀರಿದ್ದು ಬದುಕು, ಆಸೆಯನ್ನು ಮೀರಿದ್ದು ಬದುಕು. ಹಾಗಾಗಿ ಆ ಮೀರಿದ್ದನ್ನು ಅಂಕೆಯಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡಿ ದುಃಖಕ್ಕೆ ನೀನು ಒಳಗಾಗಬೇಡ ಅನ್ನೋದನ್ನು ಹೇಳ್ತಾನೆ. ಅಂದರೆ ಅದರಲ್ಲಿ ಬರುವಂಥದ್ದು
ಒಂದು ಅಟ್ಯಾಚ್ಮೆಂಟ್ ಮತ್ತು ಡಿಟ್ಯಾಚ್ಮೆಂಟ್ ಅಂತ, ಅಂದರೆ ಬಂಧನ ಮತ್ತು ಬಿಡುಗಡೆ ಅನ್ನೋದು. ಅನೇಕ ಧರ್ಮಗಳದನ್ನು ಹೇಳಿದೆ. ಆಶ್ರವ, ಬಂಧ, ಮೋಕ್ಷ ಅನ್ನುವಂಥ ಪದಗಳನ್ನು ನಾವು ಬೇರೆ ಕಡೆಯೂ ಕೂಡ ನೋಡ್ತೀವಿ. ಅಂದರೆ ನಾವಾಗಿ ನಾವು ಬರಮಾಡ್ಕೊಳ್ಳುವಂಥದ್ದು, ನಮ್ಮ ಅಸ್ತಿತ್ವದಲ್ಲಿ ಇಲ್ಲದೇ ಇರುವಂತಹ, ನೋಡಿ ನಮಗೆ ಸದಾಕಾಲ ಯಾವಾಗಲೂ ಕೋಪ ಬರಲ್ಲ. ಯಾವಾಗಲೂ ಕೋಪ ಮನುಷ್ಯನಲ್ಲಿ ಇರುತ್ತೋ, ಆ ಮನುಷ್ಯನಲ್ಲಿ ಸದಾಕಾಲ ಕೋಪ ಇರುವ ಹಾಗಿದ್ರೆ ಅದು ಸಹಜ ಧರ್ಮ, ಅಂದರೆ ಮನುಷ್ಯನ ಧರ್ಮ ಅದು. ಆದರೆ ಬರಲ್ವಲ್ಲ, ಸಂತೋಷ ಬರುತ್ತೆ, ಪ್ರೀತಿ ಬರುತ್ತೆ, ಆಮೇಲೆ ದುಃಖ ಬರುತ್ತೆ, ನಮಗೆ ಮಮತೆ ಬರುತ್ತೆ, ಆಮೇಲೆ ಕರುಣೆ ಬರುತ್ತೆ. ಹೇಗೆ ಬರುತ್ತಿವೆಲ್ಲ? ಹಾಗಾಗಿ ಸಂದರ್ಭಾನುಸಾರ ನಮಗೆ ಒದಗುವ ಸನ್ನಿವೇಶಗಳ ಪ್ರಕಾರ ನಮ್ಮ ಭಾವಗಳು ಬದಲಾವಣೆ ಆಗ್ತವೆ. ಆ ಬದಲಾವಣೆ ಆಗುವಂತಹ ನಮ್ಮ ಒಳಗಡೆ ಇಲ್ಲದೇ ಇರುವಂತಹ ಭಾವಗಳಿಗೆ ನಾವು ಆಸ್ಪದ ಕೊಟ್ಟು ದುಃಖಿಗಳಾಗಿ ಯಾಕೆ ಆಗಬೇಕು ಅನ್ನೋದು ಡಿಟ್ಯಾಚ್ಮೆಂಟ್ ಅನ್ನುವ ಪದದಲ್ಲಿದೆ. ಅಟ್ಯಾಚ್ಮೆಂಟ್ ಅನ್ನುವಂಥದ್ದು ಮಾರ್ಧವತೆಯನ್ನು, ಕರುಣೆಯನ್ನು, ದುಃಖವನ್ನು ಸಮಾಧಾನ ಪಡಿಸುವಿಕೆಯ ಒಂದು ಮಾರ್ಗದಲ್ಲಿ ಆಸೆಯನ್ನು ಬಿಡುವುದರಲ್ಲಿ ಅದು ಬರುತ್ತೆ. ಹಾಗಾಗಿ ಬದುಕನ್ನು ನೀನು ಅಪ್ಪಿಕೋ, ಆದರೆ ಅದರಲ್ಲಿ ಡಿಟ್ಯಾಚ್ ಮಾಡುವಂತಹ, ಅಂದರೆ ಬಿಡಬೇಕಾದಂತಹ ಬಂಧಗಳನ್ನು ಬಿಟ್ಟು ಬಿಡು ಅನ್ನೋದು ಬುದ್ಧನ ಒಟ್ಟು ಸಂದೇಶವಾಗಿ ನಮಗೆ ಕಾಣಿಸುತ್ತೆ. ಇದಿಷ್ಟು ಬಹುಶಃ ಬುದ್ಧನ ಒಂದು ತ್ರಿಪಿಟಕಗಳ ಅಧ್ಯಯನ ಮಾಡುವವರಿಗೆ ವಿಶಾಲವಾಗಿ ವಿಶದವಾಗಿ ಅದನ್ನು ಹೇಳಬಹುದು. ಆದರೆ ಈ ಕಂಪ್ಯಾರಿಸನ್ ಅಂತ ಏನಿದೆ, ಅಂದರೆ ಹೋಲಿಕೆಗಳು ಮತ್ತು ಅವರಲ್ಲಿ ಇರುವಂತಹ ಸಮಾನತೆ ಅಂಶಗಳನ್ನು ನಾವು ಹೇಳುವಾಗ ಈ ಎಲ್ಲ ವಿಷಯಗಳನ್ನು ಅಷ್ಟೊಂದು ವಿವರವಾಗಿ ಹೇಳಬೇಕಾದ ಅಗತ್ಯ ಇದೆ ಅಂತ ಅನಿಸಲ್ಲ. ಯಾಕೆಂದರೆ ಕಾಲಮಿತಿ ಅಂತ ಒಂದು ಇರುತ್ತೆ ನಮ್ಮಲ್ಲಿ. ಹಾಗಾಗಿ ಈಗ ನಾನು ಬಸವಣ್ಣನವರ ಹತ್ತಿರಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ಕ್ರಿಸ್ತಪೂರ್ವ 6ನೇ ಶತಮಾನದಿಂದ 11ನೇ ಶತಮಾನಕ್ಕೆ ನಾನೀಗ ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಬಸವಣ್ಣನವರ ಕಾಲಕ್ಕೆ ನಾನು ಬರ್ತಾ ಇದ್ದೀನಿ. ಸುಮಾರು 1152ನೇ ಇಸವಿ ಅನ್ನೋದನ್ನು ಅವರು ಗುರುತಿಸ್ತಾರೆ. ಅವರ ಕಾಲವನ್ನು ಕಲ್ಯಾಣ ಕ್ರಾಂತಿಯ ಉಗಮ ಪುರುಷ ಅನ್ನೋದು ಅವರ ದೊಡ್ಡ ಬಿರುದು. ಮತ್ತು ಕಾಯಕವೇ ಕೈಲಾಸ ಎನ್ನುವಂತಹ ಅಭಿಮಂತ್ರವನ್ನು ಜಗತ್ತಿಗೆ ಕೊಟ್ಟಂತಹ ಏಕೈಕ ವ್ಯಕ್ತಿ ಅನ್ನೋದನ್ನು ನಾನು ಪ್ರಬಲವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ನಿನ್ನ ವೃತ್ತಿ, ನಿನ್ನ ಕೆಲಸ, ನೀನು ಏನು ಮಾಡ್ತಾ ಇದೆಯೋ ಅದು ಇದು ಅನ್ನುವ ವ್ಯತ್ಯಾಸ ಕೆಲಸದಲ್ಲಾಗಲಿ ವೃತ್ತಿಯಲ್ಲಾಗಲಿ ಇಲ್ಲ. ಆದರೆ ಅದರಲ್ಲಿ ನೀನು ಪರಮಪದವನ್ನು ಕಾಣುವ ಪ್ರಯತ್ನವನ್ನು ಮಾಡು. ಅದರಲ್ಲಿ ಸಂತೋಷವನ್ನು, ಅದರಲ್ಲಿ ಏಕೀಭಾವವನ್ನು, ಅಂದರೆ ನಿನ್ನನ್ನು ನೀನು ಅದರಲ್ಲಿ ಸಂಪೂರ್ಣ ಸಮರ್ಪಿಸಿಕೊಳ್ಳುವಂತಹ ಯಾವುದೇ ಕೆಲಸ ಮಾಡಿದ್ರು ಕೂಡ, ವೃತ್ತಿಯಲ್ಲಿ ಯಾವುದೇ ಕೆಲಸ ನೀನು ಹಿಡಿದರೂ ಕೂಡ ಅದರಲ್ಲಿ ನಿನ್ನನ್ನು ನೀನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂತಹ ಕಾಯಕವನ್ನು ಮಾಡು. ಆಗ ಅನ್ಯ ಭಾವನೆಗಳು ನೀನು ಒಳಗಡೆ ಉದುಗಿಸೋದಿಲ್ಲ, ನಿನ್ನಿಂದ ಬೇರೆಯವರಿಗೆ ಅಪಾಯ ಆಗೋದಿಲ್ಲ, ನಿನಗೆ ಬೇರೆಯವರಿಂದ ತೊಂದರೆ ಬರೋದಿಲ್ಲ. ನೋಡಿ ಎಷ್ಟು ಸುಲಭವಾದಂತಹ ಒಂದು ತತ್ವವನ್ನು ಬಸವಣ್ಣನವರು ನಮಗೆ ಕೊಟ್ಟಿದ್ದಾರೆ. ಒಂದೇ ಸರಳವಾಗ್ತದೆ. ಎಲ್ಲರೂ ವೃತ್ತಿಯನ್ನು ಮಾಡೇ ಮಾಡ್ತಾರೆ. ಒಂದು ಪುಟ್ಟ ಮಗುವು ಕೂಡ ಒಂದು ಆಟಿಕೆ ಇದ್ದರೆ ಅದರ ಜೊತೆಲಿ ಆಟ ಆಡಿಕೊಂಡು ತನ್ನ ಮಗ್ನನಾಗಿ ಇದ್ದುಬಿಡುತ್ತೆ. ಅದೇ ಅದನ್ನು ನಾವು ಪ್ರಚೋದನೆ ಮಾಡ್ತಾ ಇದ್ದರೆ ಅದು ಹೊಡೆಯೋದನ್ನು ಕಲಿಯುತ್ತೆ, ಬೈಯೋದನ್ನು ಕಲಿಯುತ್ತೆ, ಮಣ್ಣು ಎರಚೋದನ್ನು ಕಲಿಯುತ್ತೆ, ಕಲ್ಲು ಹೊಡೆಯೋದನ್ನು, ಅದರಿಂದ ಬೀಸಿ ಇದು ಮಾಡೋದನ್ನು ಕಲಿಯುತ್ತೆ, ಗುದ್ದೋದನ್ನು ಕಲಿಯುತ್ತೆ, ಎಲ್ಲ ಕಲಿಯುತ್ತೆ. ಆದರೆ ಅದಕ್ಕೊಂದು ಆಟಿಕೆ ಕೊಟ್ಟಾಗ, ನಾವು ಅದಕ್ಕೊಂದು ಮಗ್ನತೆ ಕೊಟ್ಟಾಗ ಅದರಲ್ಲಿ ಅದು ಮುಳುಗಿ ಹೋಗುತ್ತೆ. ಬೇರೆ ಕಡೆ ಲೋಕದ ಪ್ರಪಂಚದ ಜ್ಞಾನ ಅದಕ್ಕಿರೋದಿಲ್ಲ. ಮೂಲ ಸೂತ್ರ ಬಸವಣ್ಣನವರ ಮಾತಿನ ಅಂತರಾರ್ಥ, ಅವರ ಅನುಭವದ ಸಾರ, ಜಗತ್ತನ್ನು ನಮ್ಮ ಸಮಕಾಲೀನ ಸಂದರ್ಭದಲ್ಲಿ ಹೇಗೆ ಯಾವ ರೀತಿ ರಾಜಕೀಯ ಇರ್ಬೋದು, ಮತ್ತೊಂದಿರ್ಬೋದು, ನಂಬಿಕೆ ಇರ್ಬೋದು, ಯಾವುದೇ ಇರ್ಬೋದು, ಅದೇ ಬದುಕನ್ನು ನಾವು 11ನೇ ಶತಮಾನದಲ್ಲಿಯೂ ಕೂಡ ನೋಡಬಹುದು. ಅನೇಕ ಅಪಪ್ರಚಾರಗಳು, ಅನೇಕ ಗಲಾಟೆಗಳು, ಅನೇಕ ಸಂಘರ್ಷಗಳು, ಕುಲ ಸಂಘರ್ಷಗಳು ಇದ್ದಂತಹ ಕಾಲದಲ್ಲಿ ಇದ್ದಂಥವರು ಬಸವಣ್ಣನವರು. ಬಹುಶಃ ಅವರು ಹೊಸ ಆಲೋಚನೆಯನ್ನು ಅವತ್ತು ಅಲ್ಲಿ ಕೊಡದೇ ಇದ್ದಿದ್ದರೆ ಇವತ್ತು ವಿಚಾರವಂತಿಕೆ ಅನ್ನುವ ಪದವೇ ನಮ್ಮಲ್ಲಿ ಇರ್ತಾ ಇರಲಿಲ್ಲ. ವೈಚಾರಿಕತೆಯ, ಮನುಷ್ಯನಲ್ಲಿ ವೈಚಾರಿಕತೆಯ ಒಂದು ಆಲೋಚನೆಯನ್ನು ಬಿತ್ತಿದವರು ಬಸವಣ್ಣನವರು ಅಂತ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಹಾಗಾಗಿ ಅವರನ್ನು ನಾವು ಒಂದು ರೀತಿ ಉಗಮ ಪುರುಷ ಅಂತ ಕರಿಬೋದು, ಅಥವಾ ಆದಿಪುರುಷ ಅಂತ ನಾವು ಕರಿಬಹುದು. ಮನುಷ್ಯ ಸಂತೋಷವಾಗಿರಬೇಕಾದ್ರೆ, ಮತ್ತೊಬ್ಬರಿಗೆ ಅಪಾಯ ಮಾಡದೇ ಇರಬೇಕಾದ್ರೆ, ಅವನಲ್ಲಿ ಅವನು ಸಾರ್ಥಕತೆಯನ್ನು ಕಂಡ್ಕೊಳ್ಬೇಕಾದ್ರೆ ಏನು ಹೇಳ್ತಾರೆ? ಕರಸ್ಥರದಲ್ಲಿ ಲಿಂಗವನ್ನಿಟ್ಟು ಅಂತ ಹೇಳ್ತಾರೆ. ಕರಸ್ಥರದಲ್ಲಿ ಲಿಂಗವನ್ನಿಟ್ಟು ಅಂತ ಹೇಳಬೇಕಾದ್ರೆ ಅಲ್ಲೊಂದು ಸಂಪ್ರದಾಯ ಅನ್ನೋದು ಬಂತು, ಇಟ್ಕೋಬೇಕು, ಪೂಜೆ ಮಾಡಬೇಕು ಅನ್ನೋದು ಬಂತು. ಯಾಕೆ ಹೇಳಿದ್ರು ಅವರು ಅದನ್ನು? ಅಂದರೆ ಮಗ್ನತೆಗೋಸ್ಕರ ಹೇಳಿದ್ರು. ನಿನ್ನ ಮಗ್ನತೆ ಎಲ್ಲೂ ಹೋಗದೇ ಇರೋದಕ್ಕೋಸ್ಕರ ನಿನಗೆ ಒಂದು ಆಧಾರ ಬೇಕು. ಯಾಕೆಂದರೆ ಮನುಷ್ಯನ ಮನಸ್ಸಿದೆಯಲ್ಲ,
ಚಿತ್ತವೆಂಬುದು ಚಂಚಲವದು ಸುತ್ತುತಿಹುದು ಕಂಡ ಕಡೆಗೆ, ಒತ್ತಿ ತತ್ವದಳು ಸಿಲುಕಿಸಿ ತಂದದ ಮತ್ತೆ ತನ್ನೊಳಗಿಡಬೇಕು ಅಂತ. ಅದು ಆ ರೀತಿಯಲ್ಲಿ ಒಂದು ನಮ್ಮ ಒಳಗಡೆ ನಾವು ಸೇರಿಕೊಳ್ಳುವ ಒಂದು ಉಪಾಯ ಅಂತ ಹೇಳಿದ್ರೆ ಇದು ಕಾಯಕ. ಆ ಕಾಯಕಕ್ಕೆ ಬೆಲೆ ಕೊಟ್ಟಂತಹ ಮತ್ತೊಂದು ವ್ಯಕ್ತಿಯ ಉದಾಹರಣೆ ನಮ್ಮಲ್ಲಿ ಇಲ್ಲ. ಶ್ರಮ ಪಡಬೇಕು ಅಂತ ಬಾಯಿನಲ್ಲಿ ಹೇಳ್ತೀವಿ, ನಾವು ಸ್ವಚ್ಛವಾಗಿಡಬೇಕು ಅಂತ ಹೇಳ್ತೀವಿ. ಸ್ವಚ್ಛವಾಗಿಡಬೇಕು ಅಂತ ಹೇಳುವವರೇನೇನೆ ಬಹುಶಃ ಯಾವ ರೀತಿಯಲ್ಲಿ ಅದನ್ನು ಸ್ವಚ್ಛವಾಗಿರ್ತಾರೆ ಅವರೇ ಸ್ವತಃ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ ಜಗತ್ತಲ್ಲಿ. ಹಾಗಾಗಿ ಬಸವಣ್ಣನವರ ಈ ಮಾತು ಇದೆಯಲ್ಲ, ಕಾಯಕವೇ ಕೈಲಾಸ ಅನ್ನುವಂಥದ್ದು ಒಂದು, ಮತ್ತು ಸಮಾನತೆ, ಅದೆರಡನ್ನು ಅವರು ಘೋಷಣೆ ಅವತ್ತು ಮಾಡದೇ ಇದ್ದಿದ್ದರೆ ಇವತ್ತು ಸಮಾನತೆ ಅನ್ನುವ ಪದ ನಮ್ಮ ಸಮಾಜದಲ್ಲಿ ಉಳಿತಾ ಇರಲಿಲ್ಲ. ಸಮಾನತೆಯಲ್ಲಿ ಅವರು ಯಾವುದೇ ಒಬ್ಬ ಜಾತಿಯ ಮನುಷ್ಯ ಯಾವುದೇ ವೃತ್ತಿಯವನಾಗಿದ್ದರೂ ಕೂಡ, ಅವನು ಕುಂಬಾರ ಆಗಿರಲಿ, ಮಡಿವಾಳ ಆಗಿರಲಿ, ಅವನು ಚರ್ಮದ ವ್ಯಾಪಾರಿ ಆಗಿರಲಿ, ಯಾವುದೇ ಉದ್ಯೋಗದಲ್ಲಿ ಇದ್ದವನನ್ನೂ ಕೂಡ ಅವರ ಅನುಭವ ಮಂಟಪದ ಒಳಗಡೆ ಅವರಿಗೆ ಪ್ರವೇಶ ಮುಕ್ತವಾಗಿತ್ತು. ಇವತ್ತು ಮುಜರಾಯಿ ಟೆಂಪಲ್ಸ್ ಒಳಗಡೆಗೆ ಯಾರನ್ನು ಬೇಕಾದರೂ ಸೇರಿಸಬೇಕು ಅನ್ನೋದನ್ನು ಅಧಿಸೂಚನೆ ಹೊರಡಿಸಿ ಅವರಿಗೆ ಹಕ್ಕನ್ನು ಕೊಡಬೇಕಾದಂಥ ಸ್ಥಿತಿ ಬಂತು. ಆದರೆ ಬಸವಣ್ಣನವರ ಕಾಲದಲ್ಲಿ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಅನುಭವ ಮಂಟಪದಲ್ಲಿ ಬಂದು ತಾವು ಕಂಡಂತಹ ತಮ್ಮಲ್ಲಿ ಹುಟ್ಟಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಪಡಿತಾ ಇದ್ದರು ಸಾಮಾನ್ಯ ಜನರು ಅಂತ ಹೇಳಿದ್ರೆ ಅದು ಎಂತಹ ಅದ್ಭುತವಾದಂತಹ ಪ್ರಪಂಚವನ್ನು ಅವರು ಸೃಷ್ಟಿ ಮಾಡಿದರು, ಎಂತಹ ಸುಂದರವಾದಂತಹ ಬದುಕನ್ನು ಮನುಷ್ಯರಿಗೆ ಕಲ್ಪಿಸಿ ಕೊಟ್ಟಿದ್ದರು ಅನ್ನೋ ಒಂದು ಊಹೆನೇ ನಮಗೆ ಒಂದು ಆತ್ಮಬಲವನ್ನು ಕೊಡುವಂತಹ, ಸ್ಥೈರ್ಯವನ್ನು ಕೊಡುವಂತಹ ಒಂದು ದೀಪವಾಗಿರುತ್ತೆ. ಅದು ಬಸವಣ್ಣನವರ ಮಹಿಮೆ. ಅವರೇನು ಹೇಳ್ತಾರೆ, ಗುಡಿನಿಗೆ ಹೋಗ್ಬೇಕಾದೇನಿಲ್ಲ, ಎನ್ನ ಕಾಲೇ ಕಂಬ ಅಂತಾರವರು. ಆ ಗುಡಿಯಲ್ಲಿ ಇರುವಂತಹ ಕಂಬಗಳಿಗೆ ನನ್ನ ಕಾಲೇ ಕಂಬಪ್ಪ, ನನ್ನ ಆತ್ಮ ಇದೆಯಲ್ಲ ಒಳಗಡೆಯ ಹೃದಯ ಅದೇ ಲಿಂಗ ಅಂತಾರೆ. ಅದನ್ನು ಇಷ್ಟಲಿಂಗ ಅಂತ ಕರೀತಾರೆ. ಹೀಗೆ ಬಸವಣ್ಣನವರ ಪ್ರಚಾರದಲ್ಲಿ ನಾವು ನೋಡ್ತೀವಿ, ಅವರನ್ನೇ ಅವರು ಸಮರ್ಪಿಸಿಕೊಳ್ಳುವ ಕ್ರಿಯೆಗೆ ಅವರು ಒತ್ತು ಕೊಡ್ತಾರೆಯೇ ಹೊರತು ಬೇರೆ ಯಾವ ಶಾಸ್ತ್ರಗಳ ಆಧಾರವನ್ನು ಅವರು ಕೊಡೋದೇ ಇಲ್ಲ. ಕಾಯಕಕ್ಕೆ ಬೆಲೆ ಕೊಡ್ತಾರೆ ಅವರಷ್ಟೇನೇನು. ಹಾಗಾಗಿ ಬಸವಣ್ಣನವರು ಈ ಬುದ್ಧನಿಗೆ ಸಮಾನ ಆಲೋಚನೆಯಲ್ಲಿ, ಅಂದರೆ ಮುಂದುವರಿದ ಭಾಗ ಅಂತ ನಾನು ಹೇಳಬಹುದು ಇದಕ್ಕೆ. ಯಾಕೆಂದರೆ ಕಾಯಕ ಅನ್ನುವುದ ಕಲ್ಪನೆ ಕೊಟ್ಟದ್ದು ಬಸವಣ್ಣನವರು, ಮತ್ತು ಅವರು ಅಟ್ಯಾಚ್ಮೆಂಟ್ ಮತ್ತು ಡಿಟ್ಯಾಚ್ಮೆಂಟ್ ಅನ್ನುವ ಒಂದು ಕಲ್ಪನೆಯನ್ನು ಕೊಟ್ಟಂಥವರು ಬುದ್ಧ. ಹಾಗಾಗಿ ನಮ್ಮಲ್ಲಿ ಆಲೋಚನೆಯಲ್ಲಿ ಮತ್ತು ವೈಚಾರಿಕವಂತಿಕೆಯಲ್ಲಿ ಮತ್ತು ಬದುಕನ್ನು ಸುಂದರಗೊಳಿಸ್ಕೊಳ್ಳೋದು ಈ ಇಬ್ಬರ ಒಂದು ಸಮಾನ ಅಂಶ. ಆ ಬದುಕನ್ನು ಸುಂದರಗೊಳಿಸ್ಕೊಳ್ಬೇಕಾದ್ರೆ ನೀವು ಹೇಗಿರಬೇಕು, ಯಾವ ರೀತಿಯಲ್ಲಿ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನುವ ಒಂದು ತತ್ವದ ಮೇಲೆ ನಮಗೆ ಬಸವಣ್ಣನವರು ಅತ್ಯಂತ ಪೂಜ್ಯರಾಗ್ತಾರೆ. ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಅಂತಾರವರು. ಹಾಗೆ ನನಗೆ ಕೂಡಲ ಸಂಗಮನ ಐಕ್ಯವಾಗುವ ಚಿಂತೆ ಅಂತ ಹೇಳ್ತಾರೆ. ಅಂದರೆ ನನ್ನ ಕಾಯಕದಲ್ಲಿ ನಾನು ಮುಳುಗಿ ಶಿವನ ಒಂದು ಅನುಗ್ರಹವನ್ನು ಪಡೆಯುವಂಥ, ಶಿವ ಅಂತ ಹೇಳಿದ್ರೆ ಕಾಯಕ ಅಷ್ಟೇ ಅವರ ದೃಷ್ಟಿಯಲ್ಲಿ, ಎಲ್ಲವೂ ಕಾಯಕವೇ ಅವರಿಗೆ. ಆ ರೀತಿಯಲ್ಲಿ ನೀನು ಅದನ್ನು ನಿನ್ನ ಒಳಗಡೆಗೆ ಅನುಭವ ಅಂತಾರೆ ಅವರು, ಅನುಭವ ಆಗಬೇಕು, ನೀನು ಒಳಗಡೆ ಸೇರಿಕೊಳ್ಬೇಕದು ಅನ್ನುವ ರೀತಿಯಲ್ಲಿ ಅವರು ಆ ರೀತಿಯಲ್ಲಿ ಹೇಳ್ತಾರೆ. ಮತ್ತು ಅವ್ರು ಹೇಳೋದು ಇನ್ನೂ ಒಂದು ಮಾತು ಹೇಳ್ತಾರೆ ಅವರು, ಏನಂತ ಹೇಳಿದರೆ, ಯಾರಿಗೆ ಯಾವ ಯೋಗ್ಯತೆ ಇದೆಯೋ ಆ ಕೆಲಸವನ್ನು ಅವರು ಮಾಡಲಿ. ಚಂದ್ರಾಯುಧವನ್ನು ಹೇಳಿ ಕೈಲಿ ಕೊಟ್ಟರೆ ಸಾಧ್ಯ ಆಗತ್ತಾ? ಅವನು ಆಯುಧ ಉಪಯೋಗಿಸ್ಬೇಕಾದ್ರೆ ಅವನಲ್ಲಿ ಧೈರ್ಯ ಇರಬೇಕು, ಧೀರತ್ವ ಇರಬೇಕು, ಹೋರಾಡುವ ಮನೋಬಲ ಇರಬೇಕು. ಅದು ಹೋಗಿ ಒಬ್ಬ ಹೇಡಿ ಕೈನಲ್ಲಿ ಅದು ಕೊಟ್ಟರೆ, ಕೋತಿ ಕೈನಲ್ಲಿ ಕನ್ನಡಿ ಕೊಟ್ಟರೆ ಅದೇನು ಮಾಡುತ್ತದೆ? ಹಾಗೆ ಹೀಗೆ ನೋಡ್ಕೊಳ್ತೆ ಬಿಸಾಕತ್ತದು, ಅಥವಾ ಅದು ಕುದ್ದೋದು ಮಾಡುತ್ತೆ. ಈ ರೀತಿಯ ಹೋಲಿಕೆಗಳನ್ನು ಅವ್ರು ಕೊಡ್ತಾರೆ. ಮನೆವಾಳ್ತನವನ್ನು ಮನೆಯಲ್ಲೇ ನೋಡ್ಕೊಳ್ಬೇಕಾದಂತಹ ಹೆಣ್ಣು ಮಗಳು ಆ ಇಡೀ ಮನೆಯನ್ನೇ ದೋಚ್ಕೊಂಡು ಹೊರಟೆ ಹೋಗ್ಬಿಟ್ರೆ ಮಾಡೋದೇನು? ನಾವು ಹೊಲದ ಒಳಗಡೆ ಏನೂ ಹೋಗಬಾರ್ದು ಅಂತ ಬೇಲಿ ಕಟ್ತೀವಿ, ಆ ಬೇಲಿನೇ ಹೊಲವನ್ನು ಮೆದ್ರೆ ಏನು ಮಾಡೋದು? ನಾವು ಬೆಂಕಿಯನ್ನು, ಮನೆಗೆ ಬೆಂಕಿ ಬಿದ್ದರೆ ನಾವು ಅದನ್ನು ಆರಿಸ್ಬೋದು ನೀರು ಹಾಕಿ, ಆದರೆ ನಾವು ನಿಂತ ನೆಲ ಅದಕ್ಕೆ ಬೆಂಕಿ ಬಿದ್ದರೆ ಏನು ಮಾಡಬೇಕು ಅಂತ ಬಸವಣ್ಣನವರು ಪ್ರಶ್ನೆ ಮಾಡ್ತಾರೆ. ನಿಂತ ಧರೆಯೇ ಬೆಂಕಿಗೆ ಆಹುತಿಯಾದರೆ ನಾವು ಎಲ್ಲಿಗೆ ಹೋಗಬೇಕು ಮನುಷ್ಯ ಅನ್ನೋ ಒಂದು ಪ್ರಶ್ನೆಯನ್ನು ಬಸವಣ್ಣನವರು ನಮಗೆ ಹಾಕ್ತಾರೆ ಅವರು. ಹಾಗಾಗಿ ಮನುಷ್ಯ ಅವನ ಕರ್ತವ್ಯದಲ್ಲಿ ಮಗ್ನನಾಗಿ ಅವನ ಕಾಯಕವನ್ನು ಮಾಡಿ, ಬಹುಶಃ ನಮಗೆ ಈ ಬಸವಣ್ಣನವರ ಸಂವಾದ ಈಗ 13ನೇ ಶತಮಾನದಲ್ಲಿ ಬಂದಂತಹ ಹರಿಹರನ ರಗಳೆಗಳಲ್ಲಿ ನಾವು ನೋಡಿದ್ರೆ ಶಿವ ಶರಣರ ಒಂದು ಭಕ್ತಿಯನ್ನು, ಅವರ ಭಕ್ತಿ ಲೋಕಕ್ಕೆ ಗೊತ್ತಾಗಲೇಬಾರ್ದು ಅನ್ನುವ ರೀತಿಯಲ್ಲಿ ಚೆನ್ನಯ್ಯ ಇದ್ದಂತಹ ರೀತಿಯಾಗಿರ್ಬೋದು, ಪುಷ್ಪರಗಳೆಯಲ್ಲಿ ಬರುವಂತಹದ್ದಾಗಿರ್ಬೋದು, ಇಂತಹ ನೂರಾರು ರಗಳೆಗಳಲ್ಲಿ ಬರುವಂತಹ ಶರಣರನ್ನು, ಅವರ ಬದುಕನ್ನು ನೋಡಿದ್ರೆ ಬಸವಣ್ಣನವರ ತತ್ವಗಳು ನಮಗಲ್ಲಿ ಕಾಣಿಸುತ್ತೆ. ಆ ಕಾಯಕದಲ್ಲಿ ಅವರಿಗಿದ್ದಂತಹ ಮಗ್ನತೆಯನ್ನು
ನಾವು ಹರಿಹರನ ರಗಳೆಗಳ ನಾಯಕರಲ್ಲಿ ನಾವು ನೋಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಬಸವಣ್ಣನವರು ಇವತ್ತಿಗೂ ಕೂಡ ಎಲ್ಲ ಸವಾಲುಗಳಿಗೆ ಉತ್ತರವನ್ನು ಕೊಡುವಂತಹ ಎಲ್ಲ ಶಕ್ತಿಯೂ ಕೂಡ ಅವರ ವಚನಗಳಲ್ಲಿದೆ ಅಂತ ನಾವು ಹೇಳ್ಬೋದು. ಹೊಲಸ ತಿಂಬವನೇ ಹೊಲೆಯ ಅಂತಾರವರು. ಹುಟ್ಟಿನಿಂದ ಅಲ್ಲ ಜಾತಿ ತೀರ್ಮಾನ ಆಗೋದು. ಈ ಯಾವುದೋ ಅತ್ಯಂತ ಶ್ರೇಷ್ಠವಾದ ಜಾತಿ ಅಂತ ಹೇಳುವಂತಹದ್ರಲ್ಲಿ ನೀನು ಹುಟ್ಟಿರ್ಬೋದು, ಅದೇ ನೀನು ಹೊಲಸು ತಿಂದರೆ ಹೋಗಿ ಅದು ಹೊಲಸು ತಿಂದರೆ ನೀನೇ ಹೊಲೆಯಪ್ಪ. ಸುಳ್ಳು ಹೇಳಬಾರ್ದು, ವಚನದಲ್ಲಿ ನಾಮಾಮೃತ ತುಂಬಿ ಅಂತ. ಹಾಗಾಗಿ ಅವರು ನಮ್ಮ ಮಾತು ಹೇಗಿರಬೇಕು ಅಂತ ಹೇಳಿದ್ರೆ ಬಂಗಾರದ ಇದಾಗಿರಬೇಕು ಅಂತ ಹೇಳ್ತಾರೆ ಅವರು. ಆ ರೀತಿಯ ಆಲೋಚನೆಗಳನ್ನು ಹೊಸದಾಗಿ ನಮ್ಮ ಬದುಕಿನ ಒಳಗಡೆ ಪ್ರವೇಶವನ್ನು ಕೊಟ್ಟಂತಹ ವ್ಯಕ್ತಿ ಬಸವಣ್ಣನವರು. ಅಲ್ಲಿವರೆಗೆ ಜನ ಒಂದು ಆಸ್ಥಾನ ಭೂಯಿಷ್ಠರು ಅಂತ ನಾವೇನು ಹೇಳ್ತೀವಿ, ಒಂದು ಮಾರ್ಗ ಪರಂಪರೆ ಅಂತ ಏನು ಹೇಳ್ತೀವಿ, ಅರಹೊತ್ತಿಗೆ ಇಲ್ಲಿ ಸಂತೋಷವನ್ನು ಕಾಣುವಂತಹವರು ಅಂತ ಏನು ಹೇಳ್ತೀವಿ, ಆ ಸ್ಥಿತಿಯಲ್ಲಿ ಮನುಷ್ಯನ ಬದುಕು ಅಳವಡಿಸೋದಿತ್ತು. ಅಂದರೆ ಆಸ್ಥಾನದ ಕೃಪಾ ಕಟಾಕ್ಷದಲ್ಲಿ ಬದುಕಿರೋರು ರಾಜಸ ವಂಶದವರು, ಉಳಿದಂತಹವರು ವೃತ್ಯರು. ಆ ರೀತಿಯ ಒಂದು ಭೇದ ಭಾವ ನಾವು ಅವರ ಒಂದು ಸಮಕಾಲೀನ ಸಂದರ್ಭದಲ್ಲಿ ನಾವು ನೋಡ್ತೀವಿ. ಆದರೆ ಬಸವಣ್ಣನವರು ಅದನ್ನು ಸಂಪೂರ್ಣ ಹೊಡೆದು ಹಾಕಿ ಅದಕ್ಕೋಸ್ಕರನೇ ಅದನ್ನು ಕಲ್ಯಾಣ ಕ್ರಾಂತಿ ಅನ್ನೋದನ್ನು ಹೇಳ್ತಾರೆ. ಹೊಸ ಆಲೋಚನೆ ಬಂದಾಗ ಅದನ್ನು ಕ್ರಾಂತಿ ಅಂತ ಕರೀತಾರೆ. ನಮ್ಮಲ್ಲಿ ಸತ್ಯಾಗ್ರಹ ಚಳವಳಿ ಗಾಂಧಿಯವರು ತಂದಾಗ ಅದು ಒಂದು ಹೊಸ ಕ್ರಾಂತಿ ಆಯಿತು. ಎಲ್ಲ ಕಡೆಯೂ ಕೂಡ ಅಹಿಂಸಾ ಮಾರ್ಗ ಯಾವಾಗ ಬಂತೋ ಆಗ ನಮಗೆ ಸತ್ಯಾಗ್ರಹದ ಮುಖಾಂತರವೇ ಸ್ವಾತಂತ್ರ್ಯನ ತಂದುಕೊಟ್ಟಂತಹ ಗಾಂಧಿ ದೊಡ್ಡವರು ಅಂತ ಆದರು. ಹಾಗೆ ಬಸವಣ್ಣನವರಲ್ಲಿ ನಾವು ನೋಡ್ತಾ ಇರುವಂತಹ ಈ ಆಲೋಚನಾ ಮಾರ್ಗ ಅಂದರೆ ಕಾಯಕ ಮತ್ತು ಇಷ್ಟಲಿಂಗಕ್ಕೆ ಅರ್ಪಣೆ ಮಾಡುವ ಭಾವ. ಏನನ್ನೇ ಅವರು ತಿಂದರು, ದಾಸೋಹ ಅಂತ ಕರೆದ್ರು ಅವರು. ಊಟವನ್ನು ಬಡಿಸುವ ರೀತಿಯನ್ನು ಅವರು ದಾಸೋಹ ಅಂತ ಕರೀತಾರವರು. ಅಂತಹ ಒಂದು ಶ್ರೇಷ್ಠ ಪದಗಳನ್ನು, ಶ್ರೇಷ್ಠವಾದಂತಹ ಆಲೋಚನೆಗಳನ್ನು ಕೊಟ್ಟಂತಹ ಬಸವಣ್ಣನವರು ಇವತ್ತಿಗೆ ನಮಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಮಾತು ಹೇಗಿರಬೇಕು, ಮತ್ತೊಬ್ಬರನ್ನು ನೋಡಿಕೊಳ್ಳೋದು ಹೇಗಿರಬೇಕು, ಮತ್ತೊಬ್ಬರನ್ನು ಉಪಚಾರ ಮಾಡುವಂಥದ್ದು ಹೇಗಿರಬೇಕು, ದ್ವೇಷವನ್ನು ಬಿಡುವ ರೀತಿ ಹೇಗೆ, ಮತ್ಸರ ಭಾವವನ್ನು ಬಿಡುವ ರೀತಿ ಹೇಗೆ, ಈ ಎಲ್ಲಕ್ಕೂ ಕೂಡ ಅವರು ಪ್ರತಿಯೊಂದಕ್ಕೂ ಮಾರ್ಗವನ್ನು ಕೊಟ್ಟಿದ್ದಾರೆ. ಅವರು ಪ್ರತಿಯೊಂದಕ್ಕೂ ಆಡು ಭಾಷೆಯಲ್ಲಿ, ಜನರ ಪ್ರಚಲಿತ ಭಾಷೆಯಲ್ಲಿ, ಆ ಹಿಂದಿನ ಜನಾಂಗವನ್ನು ನಾವು ಹಿಂದಿನ ಶತಮಾನಗಳಿಗೆ ಹೋಲಿದ್ರೆ 8ನೇ ಶತಮಾನ 9, 10ನೇ ಶತಮಾನಗಳನ್ನು ನೋಡಿದ್ರೆ ಸಾಹಿತ್ಯ ಅನ್ನೋಂಥದ್ದಾಗಲಿ, ಬದುಕಿನ ಮಾರ್ಗದರ್ಶನಗಳು ಅಂತಾಗಲಿ ಅವೆಲ್ಲವೂ ಕೂಡ ಸಂಸ್ಕೃತ ಭಾಷೆಯ ಅದರ ಒಂದು ಅಡಿಯಾಳಾಗಿ ಇತ್ತು. ಆಡು ಜನರಿಗೆ ಭಾಷೆಯ ಬರದೇ ಇರೋರಿಗೆ ಆ ಕಾವ್ಯಗಳ ಪರಿಚಯ ಆಗ್ತಾ ಇರಲಿಲ್ಲ. ಅದನ್ನು ಬೀದಿಗೆ ತಂದರು, ಬದುಕಿಗೆ ತಂದರು, ತಮ್ಮ ಮಾತುಗಳನ್ನು ಅರ್ಥವಾಗುವ ರೀತಿಯಲ್ಲಿ ಭಾಷೆಯನ್ನು ಬಳಸೋದು. ಅಂದರೆ ಭಾಷೆಯಲ್ಲಿ, ಆಲೋಚನೆಯಲ್ಲಿ, ಕ್ರಾಂತಿಯಲ್ಲಿ ಮನುಷ್ಯನಿಗೆ ಅವನ ಅಸ್ತಿತ್ವವನ್ನು ಉಳಿಸುವ ರೀತಿಯಲ್ಲಿ ಸ್ವಾಭಿಮಾನದ ಒಂದು ಪ್ರೇರಕ ಶಕ್ತಿಯಾಗಿ ನಮಗೆ ಬಸವಣ್ಣನವರು ಕಾಣಿಸ್ತಾರೆ.